ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವ ಅತ್ಯಂತ ಮಹತ್ವವಾದ ಬಿಟ್ಟ ಸ್ಥಳಗಳು ಈ ರೀತಿಯಾಗಿವೆ. ಮೊದಲನೇ ಬಿಟ್ಟ ಸ್ಥಳ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಡ್ಯಾಶ್ ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ತುಷ್ಟಿ ಗುಣ. ಎರಡು ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಡ್ಯಾಶ್ ಇದಕ್ಕೆ ಸರಿಯಾದ ಬಿಟ್ಟ ಸ್ಥಳ ಛೇದಿಸುವುದಿಲ್ಲ. 3 ಆದಾಯ ಹೆಚ್ಚಿದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಶ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ, ಸರಿಯಾದ ಬಿಟ್ಟ ಸ್ಥಳ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. 4 ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ, ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. 5 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಡ್ಯಾಶ್ ಎನ್ನುತ್ತೇವೆ, ಇದಕ್ಕೆ ಸರಿಯಾದ ಬಿಟ್ಟ ಸ್ಥಳ ಸಮಾನಾಂತರ ಸಂಕಲನ ಎನ್ನುತ್ತೇವೆ. 6 XY = C ಸಮೀಕರಣವು ನಮಗೆ ಡ್ಯಾಶ್ ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಆಯತಾಕಾರದ. ಅತ್ಯಂತ ಮಹತ್ವವಾದ ಎರಡನೇ ಬಿಟ್ಟ ಸ್ಥಳ 1 ದೀರ್ಘಾವಧಿಯ ಉತ್ಪಾದನೆ ಎಲ್ಲ ಉತ್ಪಾದನಾಂಗಗಳು ಡ್ಯಾಶ್ ಸರಿಯಾದ ಉತ್ತರ ಬದಲಾಯಿಸಬಹುದು. 2 ಬದಲಾಗುವ ಪ್ರತಿ ಘಟಕದ ಆದಾನದ ಉತ್ಪನ್ನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಿದೆ, ಸರಿಯಾದ ಬಿಟ್ಟ ಸ್ಥಳ ಸರಾಸರಿ ಉತ್ಪನ್ನ. 3 ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ಡ್ಯಾಶ್ ಆಕಾರದಲ್ಲಿದೆ, ಸರಿಯಾದ ಬಿಟ್ಟ ಸ್ಥಳ ಕೆಳಮುಖ ಯು. 4 ABC ರೇಖೆಯು ಡ್ಯಾಶ್ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ, ಇದಕ್ಕೆ ಸರಿಯಾದ ಬಿಟ್ಟ ಸ್ಥಳ ಕನಿಷ್ಠ. 5 ಒಂದು ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ 2 ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನ ಸಮೂಹಗಳು ಡ್ಯಾಶ್ ಎಂದು ಕರೆಯುತ್ತೇವೆ, ಸಮಾನಾಂತರ ರೇಖೆ. ವಾರ್ಷಿಕ ಪರೀಕ್ಷೆಗೆ ಬರುವ ಅತ್ಯಂತ ಮಹತ್ವದ 3ನೇ ಬಿಟ್ಟ ಸ್ಥಳ ಈ ರೀತಿಯಾಗಿದೆ. 1 ಬೆಲೆ ಪಡೆಯುವ ವರ್ತನೆ ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ, ಇದಕ್ಕೆ ಸರಿಯಾದ ಬಿಟ್ಟ ಸ್ಥಳ ಪರಿಪೂರ್ಣ ಪೈಪೋಟಿ. 2 ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ, ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಘಟಕ ತೆರಿಗೆ. 3 ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಡ್ಯಾಶ್ಗೆ ಸಮನಾಗಿರುತ್ತದೆ, ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಬೆಲೆ. 4 SMC ರೇಖೆಯು ABC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ, ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಮುಚ್ಚುವ ಬಂದು. 5 ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಯನ್ನು ಬಿಟ್ಟು ಕೊಟ್ಟ ಗಳಿಕೆಯಾಗಿರುತ್ತದೆ, ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಸದಾವಕಾಶ. 4ನೆಯ ಮಹತ್ವವಾದ ಬಿಟ್ಟ ಸ್ಥಳ ಈ ರೀತಿಯಾಗಿದೆ. 1 ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯಲ್ಲಿ ಸಮತೋಲನವು ಮಾರುಕಟ್ಟೆ ಬೇಡಿಕೆಗೆ ಮಾರುಕಟ್ಟೆ ಪೂರೈಕೆಯು ಡ್ಯಾಶ್ ಆದಾಗ ಸಂಭವಿಸುತ್ತದೆ, ಸರಿಯಾದ ಬಿಟ್ಟ ಸ್ಥಳ ಸಮನಾದಾಗ. 2 ಪೂರೈಕೆ ರೇಖೆಯು ಬಲಕ್ಕೂ ಮತ್ತು ಬೇಡಿಕೆ ರೇಖೆಯು ಎಡಕ್ಕೆ ಪಲ್ಲಟಗೊಂಡರೆ ಸಮತೋಲನ ಬೆಲೆಯು ಡ್ಯಾಶ್ ಆಗುತ್ತದೆ, ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಕಡಿಮೆಯಾಗುತ್ತದೆ. 3 ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸಿದ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧಾರವಾಗುತ್ತದೆ, ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಕೂಲಿ ದರ. 4 ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರುತ್ತಾರೆ, ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಕುಟುಂಬಗಳು. 5 ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡು ಬಲಕ್ಕೆ ಪಲ್ಲಟಗೊಳ್ಳುವುದರಿಂದ ಸಮತೋಲನ ಬೆಲೆಯು ಡ್ಯಾಶ್ ಆಗಿರುತ್ತದೆ, ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಸ್ಥಿರ. 6 ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ, ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಕಾಣದ ಕೈ. ವಾರ್ಷಿಕ ಪರೀಕ್ಷೆಗೆ ಬರುವ ಅತ್ಯಂತ ಮಹತ್ವವಾದ 5ನೇ ಬಿಟ್ಟ ಸ್ಥಳ ಇದಾಗಿದೆ. 1 ಅಧಿಕ ಪ್ರಮಾಣದ ಸರಕುಗಳನ್ನು ಮಾರಾಟ ಮಾಡುವ ಏಕಸ್ವಾಮ್ಯದ ಘಟಕದ ನಿರ್ಧಾರ ಡ್ಯಾಶ್ ಅನ್ನು ಕಡಿಮೆ ಮಾಡಿದಾಗ ಮಾತ್ರ ಸಾಧ್ಯವಾಗುತ್ತದೆ, ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಬೆಲೆಯನ್ನು. 2 ಪೈಪೋಟಿಯ ವರ್ತನೆ ಮತ್ತು ಪೈಪೋಟಿಯ ಮಾರುಕಟ್ಟೆ ಸಂರಚನೆಯ ಭಯ ಡ್ಯಾಶ್ ಸಂಬಂಧವನ್ನು ಹೊಂದಿವೆ, ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಪರಸ್ಪರ ವಿರುದ್ಧ. 3 ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಸರಕುಗಳಿಗೆ ಡ್ಯಾಶ್ ಸರಕುಗಳು ಇರುವುದಿಲ್ಲ, ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಪರ್ಯಾಯ. 4 ಒಟ್ಟು ಆದಾಯ TR = ಡ್ಯಾಶ್, ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ P/Q. 5 ಪ್ರತಿ ಘಟಕದಷ್ಟು ಸರಕನ್ನು ಮಾರಾಟ ಮಾಡಿದಾಗ ಉದ್ಯಮ ಘಟಕವು ಪಡೆಯುವ ಆದಾಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ, ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಸರಾಸರಿ ಆದಾಯ. 6 ಶೂನ್ಯ ಉತ್ಪಾದನಾ ವೆಚ್ಚದೊಂದಿಗೆ ಏಕಸ್ವಾಮ್ಯ
ಉದ್ಯಮ ಘಟಕದ ಒಟ್ಟು ಆದಾಯ ಗರಿಷ್ಠವಾದಾಗ ಲಾಭ ಡ್ಯಾಶ್ ಆಗಿರುತ್ತದೆ. ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಗರಿಷ್ಠ. ವಂದನೆಗಳು.